ಪುತ್ರಿ ಸೀತಾ, ನಿನ್ನಿಂದ ಸ್ವತಃ ಹೂಮಾಲೆ ಕಟ್ಟುವ ಅಭ್ಯಾಸ ನನಗೂ ಬಂದು ಬಿಟ್ಟಿದೆ ನೋಡು. ದೇವರ ಪೂಜೆಗೆಂದು ಸ್ವತಃ ನಾವೇ ಹೂಗಳನ್ನು ತಂದು ಹೂಮಾಲೆಯನ್ನು ಕಟ್ಟಿ ಆ ದೇವರಿಗೆ ಅರ್ಪಿಸುವುದರಲ್ಲಿ ಆತ್ಮತೃಪ್ತಿ ಇದೆ ಎಂದು ನೀನು ಹೇಳಿದ ಮಾತು ಸತ್ಯ. ನಿಜಕ್ಕೂ ದೇಹ ಮನಸ್ಸು ಈ ಎರಡರ ಶ್ರಮವನ್ನು ದೇವರ ಪೂಜೆಯಲ್ಲಿ ಹಾಕುವುದರಿಂದ ನನಗೆ ಆನಂದವನ್ನುಂಟು ಮಾಡುತ್ತಿದೆ. ಅತ್ತೇವರೇ, ನನ್ನ ಮನಸ್ಸಿಗೆ ಆನಂದವನ್ನು ಉಂಟು ಮಾಡಿದ ಈ ಅಭ್ಯಾಸವು ತಮಗೂ ಆನಂದವನ್ನು ತಂದಿದೆ ಎಂದರೆ ನನ್ನ ಈ ಅಭ್ಯಾಸವು ಎಂಥ ಉತ್ತಮವಾದದ್ದು ಅಲ್ಲವೇ? ಅದರಲ್ಲಿ ಅನುಮಾನವೇ ಬೇಡ ಪುತ್ರಿ. ನಮ್ಮ ಭಾವನೆಗಳು ಶುದ್ಧವಾಗಿದ್ದಲ್ಲಿ ನಾವು ಮಾಡುವ ಸಣ್ಣ ಕೆಲಸವು ಮಹತ್ವವಾಗಿರುತ್ತದೆ. ಈಗ ಈ ಹೂಮಾಲೆಯನ್ನು ಕಟ್ಟುವುದೇ ತೆಗೆದುಕೋ. ಇದರಲ್ಲಿ ನಾವು ತೊಡಗಿಸುವ ಶ್ರಮ, ಶ್ರದ್ಧೆ, ಅರ್ಪಿಸುವ ಮನೋಭಾವ ಇವೆಲ್ಲವೂ ಮಹತ್ವವಾದದ್ದು. ಅತ್ತೆಯವರೇ, ನಾನು ತಮ್ಮ ಪುತ್ರನಿಗೆ ಇಂಥ ಹೂಮಾಲೆಯನ್ನು ಕಟ್ಟಿ ಅರ್ಪಿಸಿದಾಗ ಅವರು ಆನಂದಪಟ್ಟರು. ತಮ್ಮ ಮಾತಿನಿಂದ ಅದು ಸತ್ಯವೆನ್ನಿಸುತ್ತಿದೆ. ಅವರಿಗೆ ನಾನು ಅರ್ಪಿಸಿದ ಹೂಮಾಲೆ ಹಿಂದಿರುವ ಪ್ರೇಮವು ಮಹತ್ವದಾಯಿತು. ಹೌದು, ನನ್ನ ಪುತ್ರನಿಗೆ ಮೊದಲಿನಿಂದಲೂ ಯಾವುದಕ್ಕೆ ಮಹತ್ವ ನೀಡಬೇಕು, ಯಾವುದು ಶ್ರೇಷ್ಠವಾದದ್ದು ಎಂಬ ನಿಶ್ಚಿತ ಜ್ಞಾನವಿದೆ. ಸಾಧಾರಣ ತಾಯಿಯಾಗಿ ನೋಡಿದರೆ ಒಮ್ಮೊಮ್ಮೆ ಅವನ ಅಸಾಧಾರಣ ಮಹಿಮೆಯು ನನಗೆ ಅವನು ಭಗವಂತನೇನೋ ಎಂಬ ಭಕ್ತಿ ಉಂಟಾಗುತ್ತದೆ. ನಿನಗೆ ಒಂದು ವಿಷಯವನ್ನು ತಿಳಿಸಲೇಬೇಕು. ಒಮ್ಮೊಮ್ಮೆ ಅವನು ನಾನು ಹೆತ್ತ ಮಗುವು ಇಲ್ಲ ಮಗುವಿನ ರೂಪದಲ್ಲಿ ಭಗವಂತನೋ ಎಂಬ ಗೊಂದಲ ಉಂಟಾಗುತ್ತದೆ. ಅತ್ತೆಯವರೇ, ಆ ಘಟನೆ ಏನೆಂದು ಹೇಳುವಿರಾ? ನನಗೆ ಕೇಳುವ ಕುತೂಹಲವಾಗುತ್ತಿದೆ. ತಿಳಿಸುತ್ತೇನೆ ಸೀತೆ. ಒಮ್ಮೆ ಅವನು ಚಿಕ್ಕವನಾಗಿದ್ದಾಗ ಅವನನ್ನು ತೊಟ್ಟಿಲಲ್ಲಿ ಮಲಗಿಸುತ್ತಿದ್ದೆ. ರಾಮಲೀಲಾ ಇದು ರಾಮಲೀಲಾ, ರಾಮಲೀಲಾ ಇದು ರಾಮಲೀಲಾ. ಮಾತೆ ಕೌಸಲ್ಯಗೆ ರಾಮ ತೋರಿದ ಲೀಲಾ, ಮಾತೆ ಕೌಸಲ್ಯಗೆ ರಾಮ ತೋರಿದ ಲೀಲಾ. ದೇವಲೀಲಾ ಇದು ದೇವಲೀಲಾ, ದೇವಲೀಲಾ ಇದು ದೇವಲೀಲಾ. ದೇವದೇವನೇ ಇಲ್ಲಿ ಮಗುವ ಗಾಡಿಹನೆ, ಮಗು
ಘಟನೆಯನ್ನು ನನ್ನಿಂದ ಮರೆಯಲು ಸಾಧ್ಯವೇ ಇಲ್ಲ. ಅಂದು ರಾಮ ಮಗುವಾಗಿ ಕಂಡನೋ ಇಲ್ಲ ರಾಮನಲ್ಲೇ ದೇವರನ್ನು ಕಂಡೆನೋ ಎಂಬ ಅನುಮಾನ ಉಂಟಾಯಿತು. ಆದರೆ ಒಂದಂತೂ ಸ್ಪಷ್ಟವಾಯಿತು, ರಾಮನು ಸಾಮಾನ್ಯನಲ್ಲ. ಆದ್ದರಿಂದಲೇ ಒಮ್ಮೊಮ್ಮೆ ರಾಮನಲ್ಲಿ ನನ್ನ ಪುತ್ರನನ್ನು ಕಾಣುತ್ತೇನೆ, ಒಮ್ಮೊಮ್ಮೆ ದೇವರನ್ನು ಕಾಣುತ್ತೇನೆ. ಈ ಮಾತು ನಿನಗೂ ಅನ್ವಯಿಸುತ್ತದೆ ಸೀತೆ. ನಿನಗೆ ರಾಮ ಪತಿಯೂ ಹೌದು, ದೇವರೂ ಹೌದು. ಆಗುತ್ತಿತ್ತಲ್ಲವೇ? ನಾವೆಲ್ಲರೂ ಚಿಕ್ಕ ವಯಸ್ಸಿನಿಂದಲೂ ಒಟ್ಟಾಗಿ ಆಡಿ ಬೆಳೆದೆವು. ಚಿಕ್ಕಪ್ಪನವರು ಸಾಮ್ಕಾಶ್ಯ ನಗರಕ್ಕೆ ತೆರಳಿದಾಗ ಶ್ರುತಕೀರ್ತಿ ಮತ್ತು ಮಾಂಡವಿ ಅವರ ಜೊತೆ ತೆರಳಿದರು. ಮತ್ತೆ ಮಿಥಿಲೆಯಲ್ಲಿ ನಾವಿಬ್ಬರೇ ಉಳಿದೆವು. ಅಯೋಧ್ಯೆಗೆ ನಾವು 4 ಒಟ್ಟಾಗಿ ಬಂದೆವು. ಆದರೆ ಶ್ರುತಕೀರ್ತಿ ಮತ್ತು ಮಾಂಡವಿ ಕೈಕೈ ರಾಜ್ಯಕ್ಕೆ ತೆರಳಿ ಇಲ್ಲಿ ಮತ್ತೆ ನಾವಿಬ್ಬರೇ ಉಳಿದಿದ್ದೆವು. ಹೌದು ಊರ್ಮಿಳಾ, ಆದರೆ ಮಿಥಿಲೆಯಲ್ಲಿ ನಾವು ಚಿಕ್ಕವರು. ನಮ್ಮ ಅಗಲಿಕೆಯನ್ನು ಆಟ ಪಾಠದಲ್ಲಿ ಕಳೆದು ಮರೆತು ಬಿಡುತ್ತಿದ್ದೆವು. ಆದರೆ ಈಗ ಹಾಗಾಗುವುದಿಲ್ಲ. ಅವರನ್ನು ನಾವು ಪದೇ ಪದೇ ನೆನೆಯುವಂತಾಗುತ್ತದೆ. ಸಹೋದರಿ ಸೀತೆ, ನನಗೊಂದು ವಿಚಾರ ಹೊಳೆಯುತ್ತಿದೆ. ಕೈಕೈ ರಾಜ್ಯದಲ್ಲಿರುವ ಶ್ರುತಕೀರ್ತಿ ಮತ್ತು ಮಾಂಡವಿಗೆ ನಾವೇಕೆ ಒಂದು ಸಂದೇಶವನ್ನು ಬರೆದು ಕಳುಹಿಸಬಾರದು? ನಾವವರನ್ನು ನೆನೆದಂತೆ ಅವರು ನಮ್ಮನ್ನು ನೆನೆಯುತ್ತಾ ಇರಬಹುದಲ್ಲವೇ? ನಮ್ಮ ಸಂದೇಶವನ್ನು ನೋಡಿ ಸಂತೋಷಗೊಂಡು ಅವರು ನಮಗೆ ಸಂದೇಶ ಬರೆಯಬಹುದಲ್ಲವೇ? ಹಾಗಾದರೆ ಸಖಿಗೆ ಲೇಖನ ಸಾಮಗ್ರಿ ತರಲು ಹೇಳು. ಸಂದೇಶವನ್ನು ಬರದೇ ಕಳಿಸಿ ಬಿಡೋಣ. ಲೇಖನ ಸಾಮಗ್ರಿಯನ್ನು ತೆಗೆದುಕೊಂಡು ಬನ್ನಿ. ಆಗಲಿ ಮಹಾರಾಣಿ. ರಾಜಕುಮಾರ ಪ್ರಭುಗಳಿಗೆ ಪ್ರಣಾಮಗಳು. ಶುಭವಾಗಲಿ. ಸಖಿ, ಇದೇನಿದು? ಲೇಖನ ಸಾಮಗ್ರಿಗಳನ್ನು ಎಲ್ಲಿಗೋ ತೆಗೆದುಕೊಂಡು ಹೋಗುತ್ತಿರುವಂತಿದೆ. ಹೌದು ಪ್ರಭು, ಸೀತಾದೇವಿ ಹಾಗೂ ಊರ್ಮಿಳಾದೇವಿಯವರು ಕೈಕೈ ದೇಶಕ್ಕೆ ಹೋಗಿರುವ ತಮ್ಮ ಸೋದರರಿಗೆ ಸಂದೇಶವನ್ನು ಬರೆದು ಕಳಿಸಬೇಕಂತೆ. ಈಗ ಅವರು ಎಲ್ಲಿರುವರು? ರಾಜೋದ್ಯಾನದಲ್ಲಿದ್ದಾರೆ. ತಾವು ಬಂದ ವಿಚಾರವನ್ನು ಅವರಿಗೆ ತಿಳಿಸುತ್ತೇನೆ. ಬೇಡ ಬೇಡ, ನಾವು ಬಂದ ವಿಚಾರ ತಿಳಿಸಬೇಡ. ತಮ್ಮ ಸಹೋದರಿಯರಿಗೆ ಸಂದೇಶವನ್ನು ಬರೆದು ಆನಂತರ ಅಂತಃಪುರಕ್ಕೆ ಆಗಮಿಸಲಿ, ಅಲ್ಲವೇ ಲಕ್ಷ್ಮಣ? ಹೌದು ಸಹೋದರ, ನೀನು ಹೇಳುವುದೇ ಸರಿ. ಅವರು ನಿಧಾನವಾಗೇ ಬರಲಿ. ನಾವು ಬಂದಿರುವ ವಿಚಾರವನ್ನು ಅವರಿಗೆ ತಿಳಿಸಬೇಡ. ಆಯಿತು, ಹಾಗೇ ಆಗಲಿ. ಮಹಾರಾಣಿ, ಲೇಖನ ಸಾಮಗ್ರಿಗಳನ್ನು ತಂದಿರುವೆ. ಸಹೋದರಿ, ನೀನು ಹೇಳು, ನಾನು ಬರೆಯುತ್ತೇನೆ. ನಾನೇ ಹೇಳಬೇಕೆ? ನೀನೇ ಹೇಳು, ನಾನು ಬರೆಯುತ್ತೇನೆ. ಬೇಡ ಸಹೋದರಿ, ನೀನು ಹೇಳುವ ಪದಗಳಲ್ಲಿ ಇರುವ ಶಕ್ತಿಯೇ ಬೇರೆ. ನೀನು ಹೇಳು, ನಾನೇ ಬರೆಯುತ್ತೇನೆ. ಪ್ರೀತಿಯ ಸಹೋದರಿಯೇ, ನೀವು ಅಲ್ಲಿ ಕ್ಷೇಮವೆಂದು ಭಾವಿಸುತ್ತಿದ್ದೇವೆ. ನಾವು ಇಲ್ಲಿ ಕ್ಷೇಮವಾಗಿದ್ದೇವೆ. ನೀವು ಬರುವುದಕ್ಕಾಗಿಯೇ ನಾವು ಕಾಯುತ್ತಿದ್ದೇವೆ. ಸಹೋದರಿ ಸೀತೆ,
ಸಂದೇಶ ಕಳಿಸುವ ಸಂತಸದಲ್ಲಿ ಹೊತ್ತು ಕಳೆಯದಿದ್ದೇ ತಿಳಿಲಿಲ್ಲ. ಸಂಧ್ಯಾವಂದನೆ ಮಾಡುವ ಸಮಯವಾಗಿದೆ. ಹೌದಲ್ಲವೇ? ನೆನಪುಗಳ ಮಧ್ಯೆ ನಮ್ಮನ್ನು ನಾವೇ ಮರೆತೆವು. ಸಮಯ ಕಳೆದದ್ದೇ ತಿಳಿಯಲಿಲ್ಲ. ಸಹೋದರಿ, ನನ್ನ ಮನದಲ್ಲಿ ಏನೋ ಕಳವಳವಾಗುತ್ತಿದೆ. ಕಳವಳವೇ? ಏಕೆ ಸಹೋದರಿ? ಅವರು ಬಂದಿರಬಹುದು ಎನ್ನಿಸುತ್ತಿದೆ. ಅವರು ಎಂದರೆ? ಅವರು ಎಂದರೆ ನನ್ನವರು. ಈ ಲೇಖನವನ್ನು ನಾಳೆ ಮುಂದುವರೆಸೋಣ. ಈಗ ಹೊರಡೋಣ ಬಾ. ಬಂದು ಎಷ್ಟೊತ್ತಾಯಿತೋ ಏನೋ, ನನಗಾಗಿ ಕಾದು ಕಾದು ನಿದ್ರಿಸಿಬಿಟ್ಟಿದ್ದಾರೆ. ಆದರೂ ಇವರ ಮನದಲ್ಲಿ ಕೊಂಚವೂ ಬೇಸರ, ಕೋಪವಿಲ್ಲ. ಎಂತಹ ಪ್ರಶಾಂತತೆ! ಅರಳಿದ ತಾವರೆಯಂತೆ ಮಂದ ಹಾಸದಿಂದ ಮೋಹ ಹುಟ್ಟಿಸಿ ತನ್ನಂತ ಸೆಳೆಯುತ್ತಿದೆ. ಸ್ವಾಮಿ, ತಾವು ನಿದ್ರಿಸುತ್ತಾ ಇರಲಿಲ್ಲವೇ? ನನ್ನ ನಿದ್ರೆಯನ್ನು ನೀನೆ ಕದ್ದು ನನ್ನನ್ನು ನಿದ್ರಿಸುತ್ತಾ ಇರುವಿರಾ ಎಂದು ಕೇಳುವೆ ಅಲ್ಲ ದೇವಿ? ಸ್ವಾಮಿ, ತಾವು ಬಂದು ತುಂಬ ಸಮಯವಾಯಿತೆ? ಹೌದು ದೇವಿ. ನೀನು ನಿನ್ನ ಸೋದರಿಯರಿಗೆ ಸಂದೇಶ ಪತ್ರವನ್ನು ಬರೆಯಲು ಆರಂಭಿಸುವ ಮುನ್ನವೇ ನಾನು ಹಾಗೂ ಲಕ್ಷ್ಮಣ ಇಲ್ಲಿಗೆ ಆಗಮಿಸಿದೆವು. ಹೌದೇ? ಹಾಗಾದರೆ ಸಖಿ ನಮಗೆ ತಿಳಿಸಬೇಕಾಗಿತ್ತಲ್ಲ. ನೀವು ಬಂದ ತಕ್ಷಣ ನಮಗೆ ತಿಳಿಸಲು ಸೂಚಿಸಿದೆ. ಆದರೆ ಆ ಸಖಿಗೆ ನಾವು ಬಂದಿದ್ದು ತಿಳಿಸಬೇಡ, ಸಂದೇಶ ಪತ್ರವನ್ನು ಬರೆದು ಬರಲಿ ಎಂದು ನಾನೇ ಆದೇಶಿಸಿದೆ. ಸ್ವಾಮಿ, ನೀವು ಹಾಗೆ ಹೇಳಿ ನಿಮ್ಮನ್ನು ಕಾಯಿಸುವಂತೆ ಮಾಡಿದಿರ. ನೀವು ಬಂದು ಇಷ್ಟು ಹೊತ್ತಾದರೂ ನಿಮಗೆ ಉಪಚಾರ ಮಾಡಲಿಲ್ಲ ಎಂಬ ವಿಷಾದವನ್ನು ನನ್ನಲ್ಲಿ ಏಕೆ ಉಂಟು ಮಾಡಿದಿರ? ಸೀತೆ, ನಿನ್ನ ಸೋದರಿಯರು ನಿನ್ನ ಸಂದೇಶಕ್ಕಾಗಿ ಎಷ್ಟೋ ದಿನದಿಂದ ಕಾಯುತ್ತಾ ಇರಬೇಕಾದರೆ ನಾನು ಒಂದು ಗಳಿಗೆ ನಿನಗಾಗಿ ಕಾಯಲು ಸಾಧ್ಯವಿಲ್ಲವೇ? ಹೋಗಲಿ, ಆ ಸಂದೇಶವನ್ನು ಬರೆದು ಕಳುಹಿಸಾಯಿತೆ? ಇಲ್ಲ ಪ್ರಭು, ನನ್ನ ಮನಸ್ಸಿಗೆ ನೀವು ಇಲ್ಲಿ ಬಂದಿರಬೇಕೆಂದೆನಿಸಿತು. ಅದಕ್ಕೆ ಲೇಖನವನ್ನು ಬರೆಯುವುದನ್ನು ಬಿಟ್ಟು ಧಾವಿಸಿ ಬಂದೆ. ಆಗಲಿ, ಹಾಗಾದರೆ ಆ ಕಾರ್ಯವನ್ನು ಮೊದಲು ಪೂರ್ಣಗೊಳಿಸಿ ಸಂದೇಶವನ್ನು ಕಳುಹಿಸು. ಆಗಲಿ ಪ್ರಭು, ಬನ್ನಿ, ಮೊದಲು ಭೋಜನವನ್ನು ಸ್ವೀಕರಿಸಿ. ಪ್ರಭು, ತಾವು ಯಾವಾಗ ಬಂದಿರಿ? ಸೂರ್ಯ ಮುಳುಗುವ ಮುನ್ನವೇ ಬಂದೆ. ಈಗ ಚಂದ್ರೋದಯವಾಗಿದೆ. ದಯಮಾಡಿ ನನ್ನನ್ನು ಕ್ಷಮಿಸಿ ಪ್ರಭು. ನೀವು ಬಂದಿದ್ದೀರಾ ಎಂದು ತಿಳಿದಿದ್ದರೆ ನಾನು ಆಗಲೇ ಬಂದು ಬಿಡುತ್ತಿದ್ದೆ. ಓಹೋ, ರಾಜ್ಯೋದ್ಯಾನದಲ್ಲಿ ಕುಳಿತು ಯಾರಿಗೋ ಏನೋ ಪತ್ರ ಬರೆಯುತ್ತಾ ಮೈಮರೆತು ಕುಳಿತಿದ್ದರೆ ನಾನು ಬಂದಿದ್ದೇನೆ ಎಂದು ನಾನೇ ನಿನಗೆ ಹೇಳಬೇಕಾಗುತ್ತದೆ. ಹಾಗಲ್ಲ ಪ್ರಭು, ಸಖಿಯಿಂದ ಹೇಳಿ ಕಳಿಸಿದರೂ ಸಹ. ಓಹೋ, ನಾನು ನಿನಗೆ ಹೇಳಿ ಬರೆ ಕಳುಹಿಸಬೇಕಾಗಿತ್ತೆ? ನಾನು ಬಂದೊಡನೆ ತಿಳಿಸಿ ಎಂದು ನಿನ್ನ ಸಖಿಯರಿಗೆ ಆದೇಶಿಸಬೇಕಿತ್ತು. ಹಾಗೆ ಹೇಳಿದ್ದೆ ಪ್ರಭು, ಆದರೂ ಸಹ ಯಾರೂ ನಮಗೆ ತಿಳಿಸಲಿಲ್ಲ. ಪತ್ರ ಬರೆದು ಮುಗಿಸುವವರೆಗೆ ಯಾರು ಬಂದರೂ ತಿಳಿಸಬೇಡ, ಆ ನನ್ನ ಕೋಪಿಷ್ಟಪತಿ ಬಂದರೂ ತಿಳಿಸಬೇಡ ಎಂದು ಹೇಳಿರ್ತೀಯ. ಇಲ್ಲ ಪ್ರಭು,
ಖಂಡಿತವಾಗಿಯೂ ಹಾಗೆ ಹೇಳಲಿಲ್ಲ. ಶ್ರುತಕೀರ್ತಿ ಮಾಂಡವಿಗೆ ನಾವೊಂದು ಸಂದೇಶ ಕಳಿಸುವ ವಿಚಾರದಲ್ಲಿ ಹೊತ್ತು ಹೋಗಿದ್ದು ತಿಳಿಯದಂತೆ ಮೈಮರೆತದ್ದು ನಿಜ. ಸಖಿಯರಿಗೆ ನೀವು ಬಂದೊಡನೆ ತಿಳಿಸಿ ಅಂತ ಹೇಳಿದ್ದು ನಿಜ. ಆದರೂ ಸಹ ಯಾರೂ ನಮಗೆ ತಿಳಿಸಲಿಲ್ಲ. ಅದೇನೇ ಇರಲಿ, ನಿಮ್ಮನ್ನು ಕಾಯಿಸಿದ್ದಕ್ಕಾಗಿ ನಾನು ಕ್ಷಮೆ ಕೇಳುತ್ತೇನೆ. ನನ್ನನ್ನು ಕ್ಷಮಿಸಿ ಸ್ವಾಮಿ. ಕ್ಷಮಿಸುವಂತಹ ತಪ್ಪು ನೀನು ಮಾಡಿಲ್ಲ ಊರ್ಮಿಳಾ. ನಾನು ತಾವು ಬಂದೊಡನೆ ಬರದೆ ತಪ್ಪು ಮಾಡಿದೆನಲ್ಲ. ಆ ತಪ್ಪು ಮಾಡಿಸಿದ್ದು ನಾವೇ. ಹಾಗಾದರೆ ನಾನು ತಡವಾಗಿ ಬರಲು ತಾವೇ ಕಾರಣ? ಹೌದು, ನಾವೇ ಕಾರಣ. ಈ ರೀತಿ ಮಾಡಲು ನಿನ್ನ ಅಂದ, ಚಂದ, ಸದ್ಗುಣವೇ ಕಾರಣ. ಇಷ್ಟೊಂದು ಅಮಾಯಕತೆ ಒಳ್ಳೆಯದಲ್ಲ. ಏನಾಯಿತು ಮಂಥರೆ? ಭರತ ಬಹಳ ಕಾಲ ರಾಜಧಾನಿಯಿಂದ ದೂರ ಇರುವುದು ತರವಲ್ಲ. ಧರ್ಮ ತಂದೆಯಂತೆ ತಾಯಿಯಂತೆ, ಗುರುವಿನಂತೆ ದೈವದಂತೆ. ಧರ್ಮವನ್ನು ಮೀರಿ ನಡೆಯುವುದು ಮಹಾಪಾಪ. ನಿನಗೂ ಸ್ವರ್ಗದ ಅಪೇಕ್ಷೆ? ಈ ಭೌತಿಕ ದೇಹದ ಸಹಿತವಾಗಿಯೇ ಸ್ವರ್ಗಕ್ಕೆ ಹೋಗಲು ನಾನು ಬಯಸುತ್ತೇನೆ. ಅಖಂಡ ತಪಸ್ಸಿನಿಂದ ದೇವತೆಗಳನ್ನು ಒಲಿಸಿಕೊಂಡಿದ್ದು ಸತ್ಯವೇ ಆದರೆ ತ್ರಿಶಂಕು ಮಹಾರಾಜ ಅಂತರಿಕ್ಷದಲ್ಲಿ ನಿಲ್ಲುವಂತಾಗಲಿ. ನಿಲ್ಲು ತ್ರಿಶಂಕು! ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ